ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈ ರೀತಿ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿಕೊಂಡು ಸೀರೆ ಪಲ್ಲುಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೀರೆ ಪೂರ್ತಿ ಇದೇ ಥರ ಇದೆ ನೋಡಿ. ಹೀಗೆ ಈ ರೀತಿ ಯಾವುದೇ ಡಿಸೈನ್ ಆಗಿರ್ಬೋದು, ಈ ರೀತಿ ಸೀರೆ ಅಂಚಿಗೆ ವರ್ಕನ್ನು ಮಾಡಿಕೊಟ್ಟಾಗ ಇದಕ್ಕೆ ಕಟ್ ವರ್ಕ್ ಬೇಡ, ಕುಚ್ಚನ್ನು ಹಾಕೊಡಿ ಅಂತ ಹೇಳಿದಾಗ ಯಾವ ರೀತಿ ನಾವು ಹಾಕ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಂಟ್ರೆಸ್ಟ್ ಇರೋರು ಪೂರ್ತಿ ವಿಡಿಯೋನ ನೋಡಿ, ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಜಿಗ್ಜಾಕ್ ಅನ್ನೋದನ್ನು ನಾವು ಸ್ವಲ್ಪ ಪಕ್ಕದಲ್ಲೇ ಮಾಡ್ಕೋಬೇಕಾಗುತ್ತೆ. ನಾನು ಹಾಕ್ತಾ ಇರೋವಂಥ ಡಿಸೈನು ಸ್ಯಾರಿ ಕುಚ್ಚು ಡಿಸೈನ್ಗೆ ಈ ರೀತಿ ಪಕ್ಕದಲ್ಲೇ ಜಿಗ್ಜಾಕನ್ನು ಮಾಡ್ಕೋಬೇಕು. ಈಗ ಬನ್ನಿ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಸ್ಮಾಲ್ ಬೀಡ್ಸ್, ಇದು ನೆಲ್ಲಿಕಾಯಿ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು, ರೋಸ್ ಬೀಡು ಯಾವುದಾದ್ರೂ ಸರಿ. ನೋಡಿ, ಇದಕ್ಕೆ ಕುಚ್ಚುಗೆ ನಾನು ಈ ರೀತಿ ಲಕ್ಷ್ಮೀ ಕಾಸು ಅಂತ ಬರುತ್ತೆ ನೋಡಿ, ಲಕ್ಷ್ಮೀ ಕಾಸು ಆ ರೀತಿ ಹಾಕ್ತಾಯಿದ್ದೀನಿ. ಈ ರೀತಿ ಕಾಸು ಬೇಕಾಗುತ್ತೆ. ನೋಡಿ, ಇಲ್ಲಿ ಈ ರೀತಿ ಓಲನ್ನು ಕೊಟ್ಟಿದ್ದಾರೆ. ನಾವು ಕುಚ್ಚನ್ನ ಕಟ್ಟುವಾಗ ಅದ್ರ ಜೊತೆ ಸೇರಿಸಿ ಇದನ್ನು ಕಟ್ಕೋಬೇಕು. ಯಾವ ರೀತಿ ಕಟ್ತೀನಿ, ಯಾವ ರೀತಿ ಕ್ರೋಶದಲ್ಲಿ ಈ ಬೀಡನ್ನು ಸೇರಿಸಿ ಹಾಕೊಳ್ತೀನಿ ಅನ್ನೋದನ್ನು ಪೂರ್ತಿ ನೋಡಿಕೊಂಡು ನೀವು ವರ್ಕನ್ನು ಮಾಡಿ. ಇಲ್ಲಿ ನಾನು 6 ಎಳೆ ಥ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಹಾಕೋದನ್ನು ತೋರಿಸ್ಕೊಡ್ತೀನಿ. ಮೊದಲು ನಾವೀಗ ಈ ಬೀಡ್ಸು ಮತ್ತು ಥ್ರೆಡ್ಡನ್ನು ತೊಗೊಳ್ಳೋಣ. ಈ ಕಾಸು ಕುಚ್ಚನ್ನು ಕಟ್ಟುವಾಗ ಬಳಸ್ಕೊಳ್ಳೋದು. ಈಗ ನಮಗೆ ಕ್ರೋಶದಲ್ಲಿ ವರ್ಕ್ ಮಾಡೋಕ್ಕೆ ಇವೆರಡು ಮತ್ತು ಕ್ರೋಶ ಇದ್ದರೆ ಸಾಕು. ನೋಡಿ, ಮೊದಲು 6 ಎಳೆ ಥ್ರೆಡ್ಡನ್ನು ತೊಗೊಂಡು ಈ ರೀತಿ ನೋಡಿ ಎಡ್ಜಲ್ಲಿ ಇಟ್ಕೊಳ್ಳಿ. ಹೀಗೆ ಇಲ್ಲಿ ಜಿಗ್ಜಾಕ್ ಏನಿದೆ ಅಲ್ಲಿ ಹಾಕ್ಕೊಂಡು 2 ಸಲ ಲಾಕನ್ನು ಮಾಡ್ಕೊಳ್ಳಿ. ಈ ರೀತಿ ಲಾಕನ್ನು ಮಾಡಿಕೊಂಡು 1 2 3 4 ಚೈನನ್ನು ಹಾಕ್ಕೊಂಡು ಇಲ್ಲಿಗೆ ಲಾಕನ್ನು ಮಾಡ್ಕೋಬೇಕು. ಈ ರೀತಿ ಲಾಕ್ನ ಮಾಡಿಕೊಂಡು ಇಲ್ಲಿ ನಾವು ಹೇಗೆ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲಿ ಹಾಕುವಾಗ. ಈಗ ನಾನು ನೋಡಿ, ಈಗ ಇಲ್ಲಿ ಬೀಡನ್ನು ತೊಗೊಳ್ತೀನಿ. ನೋಡಿ, ಒಂದು ಬೀಡನ್ನು ಹಾಕ್ಕೊಂಡು ಹೀಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಹೀಗೆ ಲಾಕನ್ನು ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್. ಈಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಹೀಗೆ ಲಾಕನ್ನು ಮಾಡ್ಕೋಬೇಕು. 1 2 3 4 ಈ ರೀತಿ ಹಾಕ್ಕೊಂಡು ಮತ್ತೆ 4 ಚೈನನ್ನು ಹಾಕ್ಕೊಂಡು ಮತ್ತೆ ಹೀಗೆ ಥ್ರೆಡ್ಡನ್ನು ತಗೊಳ್ಳಿ. ಮತ್ತೆ 2 ಬೀಡನ್ನು ಆ್ಯಡ್ ಮಾಡಬೇಕು. ನೀವು ಬೇಕು ಅಂದರೆ 1 ಬೀಡನ್ನು ಸಹ ಹಾಕೋಬೋದು. ನಾನಿಲ್ಲಿ 2 ಬೀಡನ್ನು ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕೋಬೋದು. ಇನ್ನೂ ಒಂದು ರೀತಿ ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ನೋಡಿ ಇಲ್ಲಿ ಏನು ಕರು ಶೇಪ್ ಇದೆ ಇಲ್ಲಿಗೆ ಕುಚ್ಚನ್ನ ಕಟ್ಬೋದು, ಇಲ್ಲಿಗೆ ಬೀಡನ್ನ ಹಾಕ್ಬೋದು. ಈ ರೀತಿಯೂ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾವು ಸೀರೆಗೆ ಕುಚ್ಚನ್ನ ಕಟ್ತೀವಿ ಅಂದಾಗ ಇಲ್ಲಿ ಕರು ಅಂದರೆ ಇಲ್ಲಿ ಓಲನ್ನು ಮಾಡಿಕೊಂಡು ಇಲ್ಲಿ ಸೀರೆಗೆ ಕಟ್ಕೋತೀವಿ ಅಂದಾಗ ಇಲ್ಲಿ ಪ್ಲೇಸನ್ನು ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಇಲ್ಲಿ ಚೈನಲ್ಲಿ ಕುಚ್ಚನ್ನು ಕಟ್ತೀನಿ. ಹಾಗೂ ಮಾಡ್ಬೋದು, ಈ ರೀತಿಯೂ ಮಾಡ್ಕೋಬೋದು. ಈಗ ಮತ್ತೆ 2 ಬೀಡ್ ಆದಮೇಲೆ 3 4 4 ಚೈನನ್ನು ಹಾಕ್ಕೊಂಡು ಈ ರೀತಿ ಲಾಕನ್ನು ಮಾಡ್ಕೊಳ್ಳಿ. ಮತ್ತೆ 2 ಬೀಡನ್ನು ತೊಗೊಂಡು ನೋಡಿ, ಈ ರೀತಿ 2 ಬೀಡನ್ನು ತೊಗೊಂಡು 1 ಬೀಡನ್ನು ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಸೀರೆಗೆ ಹಾಕಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಬೀಡು ಮತ್ತೆ ಲಾಕನ್ನು ಮಾಡಿಕೊಂಡು ಹೀಗೆ ಹಾಕ್ಕೊಳ್ಳಿ. ಲಾಕ್ ಮಾಡ್ದೇ ಹಾಕ್ಬೋದು, ಅದು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. 1 2 3 4 ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನೀವು ಟೈಟಾಗಿ ನೋಡಿ, 4 ಚೈನ್ ಆಗಿದೆ. ನೀವು ಕರೆಕ್ಟಾಗಿ ಈಗ ಇಟ್ಕೊಂಡು ಲಾಕ್ನ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ನೀವು ಟೈಟಾಗಿ ಎಳ್ಕೊಂಡು ಏನಾದರೂ ಇಲ್ಲಿ ಬಟ್ಟೆನ ಲೂಸ್ ಮಾಡ್ಕೊಂಡು ಹೀಗೆ ಹಾಕಿದ್ರೆ ನೋಡಿ ಇಲ್ಲಿ ಈ ರೀತಿ ಶೇಪ್ ಆಗುತ್ತೆ, ನೀಟಾಗಿ ಬರೋದಿಲ್ಲ. ಒಳಗಡೆ ಆದಾಗ ಹಾಕಿದ್ರೆ ಇಲ್ಲಿ ಲೂಸ್ ಆಗುತ್ತೆ. ಅದಕ್ಕೆ ಹೇಳೋದು, ಸೀರೆನೂ ಪ್ರಾಬ್ಲಮ್ ಆಗಬಾರ್ದು, ಥ್ರೆಡ್ಡು ಪ್ರಾಬ್ಲಮ್ ಆಗಬಾರ್ದು. ಆ ರೀತಿ ಆಗಬೇಕು ಅಂದರೆ ನಾವು ಕರೆಕ್ಟಾಗಿ ಈ ರೀತಿ ನೋಡಿಕೊಂಡು ನೋಡಿ ಈ ಬೆಳ್ಳಿನ ಸಹಾಯದಿಂದ ಹೀಗೆ ಕ್ರೋಶನ ಹೀಗೆ ತಳ್ಕೊಡಿ. ಕರೆಕ್ಟಾಗಿ ಅಲ್ಲಿಗೆ ಎಲ್ಲಿಗೆ ಪ್ಲೇಸ್ ಆಗುತ್ತೆ ಅದು ಅಲ್ಲಿಗೆ ಕ್ರೋಶನ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಈಗ ನೋಡಿ ಲಾಕ್ ಮಾಡ್ದೇ ಬೀಡ್ ಹಾಕಿದ್ರೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. 2 ಬೀಡನ್ನು ಒಂದೇ ಸಲ ಹೀಗೆ ಹಾಕ್ಕೊಂಡು
ಈ ರೀತಿ ಬರುತ್ತೆ ನೋಡಿ. ಇದಕ್ಕೂ ವ್ಯತ್ಯಾಸ ಇದೆ. ಇದು ನೀಟಾಗಿ ಸ್ಟಿಪ್ಪಾಗಿನೂ ಕೂರುತ್ತೆ ಮತ್ತು ನೋಡೋಕ್ಕೂ ಇಲ್ಲಿ ಕುಚ್ಚು ಪಕ್ಕ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು 2 ಬೀಡನ್ನು ತೊಗೊಂಡು ಎರಡನ್ನೂ ಲಾಕ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಬೀಡನ್ನೇ ಹಾಕ್ಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಮಾಡ್ಕೋಬೋದು. ಇಲ್ಲಿ ಅವರು ಕರೆಕ್ಟ್ ಮೆಜರ್ಮೆಂಟಲ್ಲಿ ನಿಮಗೆ ಬೇರೆಯವರು ಯಾರು ವರ್ಕ್ ಕೊಡ್ತಾರೆ ಅಂದರೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಇಲ್ಲಿ ಕರೆಕ್ಟಾಗಿ ಒಂದು ಮೆಜರ್ಮೆಂಟು 2.5 ಅಥವಾ 1.5 ಹೀಗೆ ಮೆಜರ್ಮೆಂಟ್ನ ಇಟ್ಕೊಂಡು ಕರೆಕ್ಟಾಗಿ ವರ್ಕ್ನ ಹಾಕಿದರೆ ನಿಮಗೂ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಅವ್ರು ಕರೆಕ್ಟಾಗಿ ವರ್ಕ್ ಮಾಡಿಲ್ಲ ಅಂದಾಗ ನಾವೇನೇ ಇಲ್ಲಿ ಹಾಕುವಾಗ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ಆ ಥರ ಆದಾಗ ಏನು ಮಾಡಬೇಕು ಅಂದಾಗ ನೋಡಿ, ಇಲ್ಲಿ ಕರೆಕ್ಟ್ ಪ್ಲೇಸು ನಮಗೆ ಸಿಗಲಿಲ್ಲ ಅಂದರೆ ಮತ್ತೆ 2 ಚೈನನ್ನು ಹಿಂಗೆ ಹಾಕ್ಕೊಂಡು ಇಲ್ಲಿ ಒಂದಿಷ್ಟು ಪ್ಲೇಸನ್ನು ಇದು ಮಾಡಿಕೊಂಡು ಆಮೇಲೆ ಮೂವ್ ಮಾಡಬೇಕಾಗುತ್ತೆ. ಆ ಥರ ಏನಾದರೂ ಬಂದಾಗ ನಾನು ತೋರಿಸ್ಕೊಡ್ತೀನಿ. ಈಗ ನಿಮಗೆ ಅರ್ಥ ಆಗೋದಿಲ್ಲ ನೋಡಿ. ಈ ರೀತಿ ಕಾಣುತ್ತೆ. ಇದಕ್ಕೆ ಇಲ್ಲಿ ನಾವು ಕುಚ್ಚನ್ನು ಕಟ್ಟಿದ್ರೆ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣುತ್ತೆ. ಮತ್ತು ಇಲ್ಲಿ ಮಧ್ಯದಲ್ಲಿ ಒಂದೊಂದು ಕುಂದನ್ನು ಅಥವಾ ಸ್ಟೋನ್ ಏನಾದ್ರೂ ಇಲ್ಲಿ ಒಂದೊಂದು ಅಂಟಿಸಿದ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ನಾನು ಪಲ್ಲು ಪೂರ್ತಿ ಇದೇ ರೀತಿ ಹಾಕ್ಕೊಳ್ತೀನಿ. ಇದೇ ಸೇಮ್ ಮೆಥಡೇ ಪಲ್ಲು ಪೂರ್ತಿ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಕುಚ್ಚನ್ನು ಸಹ ಕಟ್ಟಿ ನಾನು ಯಾವ ರೀತಿ ಫೈನಲ್ ಲುಕ್ ಬರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಏಕೆಂದರೆ ಈ ರೀತಿ ವರ್ಕ್ನ ಮಾಡಿಸ್ಕೊಂಡವರು ಜಾಸ್ತಿ ಕಟ್ ವರ್ಕನ್ನು ಮಾಡ್ತಾರೆ. ಈ ರೀತಿ ಕುಚ್ಚನ್ನು ಈ ರೀತಿ ಕಟ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯೂ ಮಾಡಿಕೊಂಡ್ರೆ ನಮಗೆ ಸ್ಯಾರಿಲೂ ವರ್ಕ್ ಇರುತ್ತೆ, ಕೆಳಗಡೆಲೂ ವರ್ಕ್ ಬರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ. ನೀವು ಈ ರೀತಿ ನೋಡಿಕೊಂಡು ಚೆನ್ನಾಗಿ ಕಲ್ತ್ಕೊಂಡು ನೀವು ಹಾಕ್ಕೊಳ್ಳಿ, ಬೇರೆಯವ್ರಿಗೂ ಹಾಕ್ಕೊಡಿ, ಖುಷಿಪಡಿ. ಅಷ್ಟು ಮಾಡಿದ್ರೆ ನನಗೂ ಖುಷಿನೇ. ನಾನು ಮೆಜರ್ಮೆಂಟು ಕರೆಕ್ಟಾಗಿ ಹಾಕ್ಕೊಂಡಿರೋದ್ರಿಂದ ನೋಡಿ ಕರೆಕ್ಟಾಗಿ ನನಗೆ ಸಿಗ್ತಾಯಿದೆ. ನೀವೇನಾದ್ರು ವರ್ಕ್ ಹಾಕಿಸ್ಕೊಂಡು ನಾವೇ ಕುಚ್ಚು ಕಟ್ಕೊಳ್ತೀವಿ ಅನ್ನೋದಾದರೆ ನೀವು ಅವ್ರಿಗೆ ಹೇಳಿ, ನೀವು ಕರೆಕ್ಟಾಗಿ ಒಂದು ಮೆಜರ್ಮೆಂಟಲ್ಲಿ ಒಂದೇ ಅಳತೆಯಲ್ಲಿ ಬರೋ ಹಾಗೆ ಹಾಕ್ಕೊಡಿ ವರ್ಕನ್ನು. ಈ ಥರ ಆಚೆ ಬಂದರೆ ಮಾತ್ರ ಈ ಥರ ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ಯಾಕೆಂದರೆ ನಮಗೂ ಇಲ್ಲಿ ಕರೆಕ್ಟಾಗಿ ಕುಚ್ಚು ಹಾಕೋದಕ್ಕೆ ಈಸಿ ಆಗುತ್ತೆ ಕೊಡೋಕ್ಕೆ. ಅದು ಬಿಟ್ಟು ಈ ಥರ ಏನು ಶೇಪ್ ಕೊಡ್ದೇ ಮಾಮೂಲಿ ಡಿಸೈನ್ಸ್ ಏನಾದ್ರು ಮಾಡಿದ್ರೆ ಓಕೆ, ನಾವು ಆರಾಮಾಗಿ ಇಲ್ಲಿ ಮಾಡ್ಕೊಂಡು ಹೋಗ್ಬೋದು. ಬೀಡನ್ನ ಹಾಕುವಾಗ ಆದಷ್ಟು ಈ ಥ್ರೆಡ್ಡನ್ನು ಟೈಟಾಗಿ ಹೀಗೆ ಇಟ್ಕೊಂಡ್ರೆ ನಾವು ಈಗ ಈಸಿಲಿ ಇನ್ಸರ್ಟ್ನ ಮಾಡ್ಬೋದು. ಲೂಸ್ ಮಾಡ್ಕೊಂಡು ಹಾಕೋಕೆ ಹೋದರೆ ಅದು ಈ ರೀತಿ ಹೀಗೆಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರ ಟೈಟಾಗಿ ಇಟ್ಕೊಂಡು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಬಿಗಿನರ್ಸ್ಗಳಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಗೊತ್ತಿರೋರು ಬೇಜಾರು ಮಾಡ್ಕೋಬೇಡಿ. ಬೇಗ ಆಗೋಗುತ್ತೆ ಫ್ರೆಂಡ್ಸ್. ನಾನು ವೀಡಿಯೋ ಮಾಡ್ಕೊಂಡು ಆಗ್ತಾ ಇರೋದ್ರಿಂದ ಕ್ಯಾಮ್ರಾ ಮುಂದೆ ಇಟ್ಕೊಂಡು ಸ್ವಲ್ಪ ನಿಧಾನ ಆಗ್ತಾ ಇದೆ. ಬೇಗ ಅಂದರೆ ಬೇಗ ಮುಗಿದೋಗ್ಬಿಡುತ್ತೆ. ಥ್ರೆಡ್ಡನ್ನು ಅರಳೆ ಥ್ರೆಡ್ಡನ್ನು ಮಾಡಿಟ್ಕೊಂಡು ಬೀಡನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಆರಾಮಾಗಿ ಬೇಗ ನಾವು ಹಾಕೊಬಿಡ್ಬೋದು ನೋಡಿ. ಇದೇ ಥರ ನಾನಿಲ್ಲಿ ಸ್ಯಾರಿ ಪೂರ್ತಿ ಹಾಕ್ಕೊಂಡು ಕುಚ್ಚನ್ನು ಕಟ್ಟಿ ಫೈನಲ್ ಲುಕ್ಕು ಹೇಗೆ ಬಂತು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಬೀಡನ್ನು ಹಾಕ್ಕೊಂಡು ಈ ರೀತಿ ಪೂರ್ತಿ ಸೀರೆಗೆ ಹಾಕೊಂಡಾಯಿತು. ಈಗ ಕುಚ್ಚನ್ನು ಕಟ್ತಾ ಇದ್ದೀನಿ. ಯಾವ ರೀತಿ ಕಟ್ಟೋದು ತೋರಿಸ್ತೀನಿ ನೋಡಿ. ಈ ರೀತಿ ನಾವೇನು ಚೈನ್ನ ಹಾಕ್ಕೊಂಡಿದ್ದೀವಿ ಅದರೊಳಗಡೆ ಹೀಗೆ ಥ್ರೆಡ್ಡನ್ನು ಹೀಗೆ ತೊಗೋಬೇಕು. ಹೀಗೆ ತೊಗೊಂಡು ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ನೀಟಾಗಿ ಹೀಗೆ ಇಟ್ಕೊಳ್ಳಿ. ಜರಿ ಥ್ರೆಡ್ಡನ್ನು ಹೀಗೆ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಫಸ್ಟು ಯಾವ ರೀತಿ ಕುಚ್ಚಿಗೆ ನಾಟ್ ಹಾಕ್ತೀವಿ ಅದೇ ರೀತಿ ಹಾಕ್ಕೊಳ್ಳಿ. ಈ ರೀತಿ ಒಂದೆರಡು ಸಲ ಹೀಗೆ ಮಾಮೂಲಿ ಕುಚ್ಚಿಗೆ ಹೇಗೆ ಹಾಕ್ಕೊಳ್ತೀರಿ ಹಾಗೆಯೇ ಒಂದೆರಡು ಸಲ ಹೀಗೆ ಹಾಕ್ಕೊಂಡು ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಈ ಸೂಜಿನ ಹೀಗೆ ಇಟ್ಕೊಂಡು ಇದಕ್ಕೆ ನೋಡಿ, ಇದು ಲಕ್ಷ್ಮೀ ಕಾಸು ಬರುತ್ತೆ ಅಲ್ಲ, ಇಲ್ಲಿ ಓಲ್ ಇರುತ್ತೆ ಅಲ್ಲ, ಅದರೊಳಗಡೆ ಹೀಗೆ ಸೂಜಿನ ಪಾಸ್ ಮಾಡಿಕೊಂಡು ಹೀಗೆ ತಗೊಳ್ಳಿ. ಹೀಗೆ ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಂಡು ನೀಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಈಗ ಇಲ್ಲಿ ಮತ್ತೆ ಅದ್ರ ಮೇಲೆ ಹೀಗೆ ಕವರ್ ಮಾಡ್ಕೊಳ್ಳಿ ನೀಟಾಗಿ. ಈ ರೀತಿ ಹಾಕ್ಕೊಂಡು ಒಂದೆರಡು ಸಲ ಹಾಗೆ ಸುತ್ತಿ ಮತ್ತೆ ಇನ್ನೊಂದೆರಡು ಸಲ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಹಿಂದೆಯಿಂದ ಎರಡು ಸಲ ಲಾಕ್ ಮಾಡಿ. ಈಗ ನೋಡಿ ಹೀಗೆ ಸ್ಟ್ರೈಟಾಗಿ ನೀಟಾಗಿ ಕೂರುತ್ತೆ. ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಹೀಗೆ ಕಟ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಇದೇ ರೀತಿ ನಾವು ಸೀರೆ ಪೂರ್ತಿ ಹಾಕೋಬೇಕು ನೋಡಿ. ಇನ್ನೊಂದನ್ನು ತೋರಿಸ್ತೀನಿ. ಈ ರೀತಿ ಸಿಲ್ಕ್ ಥ್ರೆಡ್ಡನ್ನು ಹಾಕ್ಕೊಂಡು ನಿಮಗೆ ಎಷ್ಟುದ್ದಕ್ಕೆ ಬೇಕೋ ಅಷ್ಟುದ್ದಕ್ಕೆ ಹೀಗೆ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ
ಮಾಡಿಕೊಂಡು ಈಗ ಜರಿ ಥ್ರೆಡ್ಡಿಂದ ಈ ರೀತಿ ಒಂದೆರಡು ಸಲ ಹೀಗೆ ಜರಿ ಥ್ರೆಡ್ಡಿಂದ ನೀಟಾಗಿ 2ರಿಂದ 3 ಸಲ ನೀಟಾಗಿ ಹೀಗೆ ಸುತ್ಕೊಳ್ಳಿ. ಆಮೇಲೆ 2 ಸಲ ಲಾಕನ್ನು ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ನೀವು ಈ ರೀತಿ ಕಾಸನ್ನ ಹಾಕೋಲ್ಲ ಅನ್ನೋದಾದರೆ ಬರೀ ಇದೇ ರೀತಿ ಹಾಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಗ್ರ್ಯಾಂಡಾಗಿ ಬೇಕು ಅಂತ ಕೇಳಿದ್ದಾರೆ, ಇದು ಬೇಕು ಅಂತ, ಅದಕ್ಕೋಸ್ಕರ ನಾನು ಇಲ್ಲಿ ಇದನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನೋಡಿ, ಹೀಗೆ ಇಟ್ಕೊಂಡು ಕರೆಕ್ಟಾಗಿ ಸೆಂಟರ್ ಪಾಯಿಂಟಿಗೆ ಹೀಗೆ ಇಟ್ಕೊಂಡು ಹೀಗೆ ಇದ್ರ ಮೇಲೇನೂ 4ರಿಂದ 5 ಸಲ ನೀಟಾಗಿ ಕವರ್ ಮಾಡಿದ್ರೆ ಆಯಿತು. ಸ್ಟಿಪ್ಪಾಗಿ ಚೆನ್ನಾಗಿ ಕೂರುತ್ತೆ. ನಾಲ್ಕು ಸಲ ಸುತ್ತಿ 2 ಸಲ ನೀಟಾಗಿ ಲಾಕನ್ನು ಮಾಡಿಕೊಂಡು ಹಿಂದೆಯಿಂದ ಈ ರೀತಿ ನಾಟ್ ಹಾಕೊಳ್ಳಿ. ಈ ರೀತಿ ಹಾಕ್ಕೊಂಡು ನೀಟಾಗಿ ಸರಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಕರೆಕ್ಟಾಗಿ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಟ್ರಿಮ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಕಾಣುತ್ತೆ. ನಾನು ಸೀರೆ ಪೂರ್ತಿ ಹಾಕಿ ಫೈನಲ್ ಲುಕ್ಕು ಹೇಗೆ ಬಂತು ಅಂತ ತೋರಿಸ್ತೀನಿ. ಫೈನಲ್ ಲುಕ್ ಅನ್ನೋದು ಈ ರೀತಿ ಬಂದಿದೆ. ತುಂಬ ರಿಯಲಿ ನೋಡೋಕ್ಕಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಮಿಷಿನ್ ವರ್ಕ್ ಮಾಡುವಾಗ ಸ್ವಲ್ಪ ನೀಟಾಗಿ ಬಂದಿಲ್ಲ. ಯಾಕೆ ಅಂತ ಅಂದರೆ ಅಲ್ಲಿ ಸ್ಟೋನ್ ಇದ್ದಿದ್ದರಿಂದ ಸ್ಟೋನನ್ನು ತೆಗೆದು ವರ್ಕ್ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಗಮ್ ಹಾಕಿರ್ತಾರೆ ಅಲ್ವಾ ಸ್ಟೋನ್ನ ಇದು ಮಾಡೋಕ್ಕೆ, ಅದು ಸ್ವಲ್ಪ ಹಿಡ್ದಾಗ ಆಗ್ತಿತ್ತು. ಹಾಗಾಗಿ ಆ ವರ್ಕ್ ಅನ್ನೋದು ಅಷ್ಟು ನೀಟಾಗಿ ಬಂದಿಲ್ಲ. ಆದರೆ ನೋಡಿ ಈ ರೀತಿ ಕಾಸನ್ನು ಹಾಕಿ ನಾವು ಕುಚ್ಚನ್ನು ಕಟ್ಟಿದ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ. ಬರೀ ಅದನ್ನೇ ತೋರಿಸ್ತೀನಿ ನೋಡಿ. ಬರೀ ಕುಚ್ಚನ್ನು ಹಾಕೊಳ್ಳೋ ಬದಲು ಈ ರೀತಿ ಹಾಕ್ಕೊಂಡ್ರೆ ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ವರ್ಕ್ ಹಾಕಿಸ್ಕೊಂಡೇ ಹಾಕಬೇಕು ಅಂತ ಏನಿಲ್ಲ. ಬರೀ ಸ್ಯಾರಿಗೂ ಈ ರೀತಿ ನೋಡಿ ಲಕ್ಷ್ಮೀಕಾಯಿಯನ್ನು ಹಾಕ್ಕೊಂಡು ಈ ರೀತಿ ಬೀಡನ್ನು ಆ್ಯಡ್ ಮಾಡ್ಕೊಂಡು ಈಗ ಹಾಕೊಳ್ಳಿ, ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ಕ್ಯಾಮ್ರಾಗಿಂತ ನಿಜವಾಗ್ಲೂ ರಿಯಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಯಾರಿ ಪೂರ್ತಿ ಈ ರೀತಿ ಬಂದಿದೆ. ನೀವೂ ಒಂದ್ಸಲ ವರ್ಕ್ ಹಾಕಿಸ್ಕೊಳ್ದೇ ಇದ್ರೂ ಈ ರೀತಿ ಲಕ್ಷ್ಮೀ ಕಾಸನ್ನು ಹಾಕ್ಕೊಂಡು ಗ್ರ್ಯಾಂಡಾಗಿ ಹಾಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ಡಿಸೈನ್ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಒಳ್ಳೆ ಸ್ಯಾರಿ ಕುಚ್ಚು ಡಿಸೈನ್ನ ನೋಡ್ಕೋತಾ ಇರ್ಬೋದು. ನೀವೇ ವರ್ಕ್ ಮಾಡ್ತೀನಿ ಅಂದರೂ ಮಾಡಿ, ಇಲ್ಲ ನೀವು ಹಾಕಿಸ್ಕೊಳ್ತೀವಿ ಇನ್ನೊಬ್ರ ಹತ್ರ ಅಂತನಾದರೂ ಇದನ್ನು ತೋರಿಸಿ ನೀವು ಇನ್ನೊಬ್ರ ಹತ್ರನೂ ಸಹ ಹಾಕಿಸ್ಕೋಬೋದು. ನೋಡಿ ಇಲ್ಲೆಲ್ಲ ಸ್ಟೋನ್ ಬಂದಿದ್ದರಿಂದ ಇದನ್ನು ತೆಗೆದಾಗ ಅಲ್ಲಿ ಕಿತ್ತಾಗ ಸ್ವಲ್ಪ ರಫ್ ಇರುತ್ತೆ. ಹಾಗಾಗಿ ವರ್ಕು ಸ್ವಲ್ಪ ಅಷ್ಟು ನೀಟಾಗಿ ಬರಲಿಲ್ಲ. ಆದ್ರೂ ನಿಜವಾಗ್ಲೂ ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ಈ ರೀತಿ ಪೂರ್ತಿ ಸ್ಯಾರಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಫ್ರೆಂಡ್ಸ್, ಮಿಸ್ ಮಾಡದೆ ನೀವು ಈ ಥರ ಕಾಸನ್ನು ಹಾಕೊಳ್ಳೋದನ್ನು ನಿಜವಾಗ್ಲೂ ಬಿಡಬೇಡಿ. ಈ ಚಾನ್ಸನ್ನು ನೀವು ಒಂದ್ಸಲ ಹಾಕಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಸ್ಯಾರಿ ಕುಚ್ಚು. ನೀವು ಮದುವೆ ಫಂಕ್ಷನ್ಗಳಿಗಂತೂ ಹೈಲೈಟಾಗಿ ಕಾಣಿಸುತ್ತೆ. Thank you for watching.